ನಮಸ್ತೆ, ನಾನು ನಿಮ್ಮ ಅನಾಮಿಕಾ ಗೆಳತಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬಿಸಿ ಲೈಫಲ್ಲಿ ನಿಮಗೋಸ್ಕರ ಸಮಯ ಮಾಡಿಕೊಂಡು ಈ ಪುಟ್ಟ ವಿರಾಮ ತಗೊಂಡಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್. ನಮ್ಮ ಲೈಫ್ ಎಷ್ಟು ಬ್ಯುಸಿ ಆಗೋಗಿದೆ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡೋ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ಮಾಡೋದಕ್ಕೆ ನಮಗೆ ಟೈಮ್ ಸಿಕ್ಕಿರಲ್ಲ. ಅದು ನಾವು ತುಂಬ ಇಷ್ಟಪಟ್ಟು ಓದಲೇಬೇಕು ಅಂತ ಅಂದ್ಕೊಂಡಿರೋ ಪುಸ್ತಕ ಇರ್ಬೋದು, ಇಲ್ಲ ಭೇಟಿ ಆಗಲೇಬೇಕು ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ನೋಡಲೇಬೇಕು ಅಂತ ಅಂದ್ಕೊಂಡಿರೋ ಒಂದು ಸ್ಥಳ ಇರ್ಬೋದು. ಅದಿರಲಿ, ಇನ್ನು ಸಣ್ಣ ಸಣ್ಣ ವಿಚಾರಕ್ಕೆ ಬರೋಣ. ಮನೇಲೇ ಆರಾಮಾಗಿ ಕೂತ್ಕೊಂಡು ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಅನಿಸಿರುತ್ತೆ. ಎಷ್ಟೊಂದು ಸಲ ಹಾಗೆ ಸಂಜೆ ಒಂದು ಚಿಕ್ಕ ರೌಂಡ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿರ್ತೀವಿ. ಈ ಬ್ಯುಸಿ ಶೆಡ್ಯೂಲ್ ಮತ್ತು ಅದನ್ನು ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಿರಲ್ಲ ಅಲ್ವಾ? ಮನಸ್ಸಲ್ಲಿ ಅದೇನೋ ಲೆಕ್ಕಾಚಾರ, ಅದೇನೋ ಒತ್ತಡ, ವರ್ಕ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಮದುವೆ ಇನ್ನೂ ಆಗಿಲ್ಲ, ಹುಡುಗ ಸಿಕ್ಕಿಲ್ಲ, ಹುಡುಗಿ ಸಿಕ್ಕಿಲ್ಲ ಅನ್ನೋ ಪ್ರೆಷರ್. ನಮ್ಮ ಹತ್ರ ಈ ಪ್ರೆಷರ್ಗಳು ಒಂದು ದೊಡ್ಡ ಲಿಸ್ಟೇ ಇದೆ. ನಮ್ಮ ಸುತ್ತ ಎಲ್ಲ ಇತ್ತು, ಎಲ್ಲರೂ ಇತ್ತು, ಏನೂ ಇಲ್ಲ ಅನ್ನೋ ಒಂದು ಖಾಲಿತನ, ಒಂಟಿತನ ಯಾವುದೋ ಒಂದು ಮೂಮೆಂಟಲ್ಲಿ ನಮಗೆಲ್ಲರಿಗೂ ಖಂಡಿತ ಫೀಲ್ ಆಗೇ ಆಗಿರುತ್ತೆ. ನಮ್ಮ ಲೈಫ್ನ ಇನ್ನೊಬ್ಬರ ಲೈಫ್ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರ ಲೈಫು ತುಂಬ ಕಲರ್ಫುಲ್ ಆಗಿದೆ, ಅವ್ರಿಗೇನು ಬಿಡಪ್ಪ, ಏನು ಸಮಸ್ಯೆ ಇರುತ್ತೆ, ಎಲ್ಲ ಆರಾಮಿದ್ದಾನೆ ಅಂತ ಅಂದ್ಕೊಂಡು ಇಲ್ಲದೆ ಇರೋ ಬೇಜಾರನ್ನ ನಮ್ಮ ಮನಸ್ಸಲ್ಲಿ ನಾವೇ ತಂದ್ಕೊಂಡಿರ್ತೀವಿ. ಇದೆಲ್ಲ ಯಾಕೆ ಹೇಳಿ? ನಮ್ಮ ಈ ಫಾಸ್ಟ್ ಲೈಫ್ ಸ್ಟೈಲ್ನ ಕೃಪೆ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಬಲೆಯಲ್ಲಿ ಎಲ್ಲ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ. ಯಾಕೆ ಹೇಳಿ? ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್, ಫಾಲ್ಸ್ ಇಮೇಜಸ್. ನಡೆಯೋದು ಒಂದಾದರೆ ಕಣ್ಣಿಗೆ ಕಾಣಿಸೋದು ಬೇರೆಯೇ ಇರುತ್ತೆ. ನಿಜ ಯಾರಿಗೆ ಗೊತ್ತೇಳಿ? ರಿಯಾಲಿಟಿ ಯಾರಿಗೆ ಗೊತ್ತಿದೆ? ರಿಯಾಲಿಟಿ ಅಂದರೆ ರಿಯಲ್ ಕನೆಕ್ಷನ್ಸ್, ರಿಯಲ್ ಎಮೋಷನ್ಸ್. ಟೈಮ್ ಇದೆಯಾ ಅದಕ್ಕೆಲ್ಲ? ಈ ಕಣ್ಣಿಗೆ ಕಾಣಿಸೋ ಕಲರ್ಫುಲ್ ದುನಿಯಾನೇ ರಿಯಾಲಿಟಿ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀವಿ. ನಾಳೆಯಿಂದ ಅಲ್ಲಲ್ಲ, ಇವತ್ತಿಂದನೇ ಒಂದು ಹೊಸ ಅಭ್ಯಾಸ ಮಾಡಿಕೊಳ್ಳಿ. ನಿನ್ನೆಗೆ, ನಾಳೆಗೆ ಅನ್ನೋ ಹಾಗೆ ನಾಳೆಗಳ ಚಿಂತೆ ಇರಲಿ, ತಪ್ಪೇನಲ್ಲ. ಹಾಗಂತ ಇವತ್ತನ್ನು ಮರಿಬೇಡಿ. ಟುಡೇ ಈಸ್ ಪ್ರೆಸೆಂಟ್ ಅಲ್ವಾ? ಒಬ್ಬನ ನೋವನ್ನು ಮತ್ತೊಬ್ಬ ಹಂಚಿಕೊಂಡರೆ ಅದಕ್ಕಿಂತ ಶ್ರೇಷ್ಠವಾದ ಧರ್ಮವಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮತ್ತೆ ಭೇಟಿಯಾಗೋಣ. ಶುಭ ದಿನ.